ಭಗವದ್ಗೀತೆಯಲ್ಲೇ ಹೇಳ್ಬಿಟ್ಟಿದೆ, ಕೃಷ್ಣನೇ ಈ ಜಾತಿ ತಾರತಮ್ಯವನ್ನು ಸೃಷ್ಟಿ ಮಾಡ್ದ ಅಂತ. ಇದು ಎಷ್ಟರ ಮಟ್ಟಿಗೆ ಸರಿ? ಈ ಚಾತುರ್ವರ್ಣ್ಯವನ್ನು ನಾನು ಸೃಷ್ಟಿಸಿದೆ ಗುಣ ಮತ್ತು ಕರ್ಮಗಳ ಆಧಾರದಲ್ಲಿ ಅಂತ ಕೃಷ್ಣ ಹೇಳಿದ ಈ ಮಾತು ಯಾವ ಸನ್ನಿವೇಶದಲ್ಲಿ ಹೇಳ್ದ? ಅದನ್ನು ಮಾಡಿದವನು ನಾನೇ ಆದರೂ ಕೂಡ ನಾನು ಅದನ್ನು ಮಾಡಿದವನಲ್ಲ ಅನ್ನುವಂಥ ಒಂದು ಸ್ಥಿತಿ ನನ್ನದು. ವರ್ಣ ವ್ಯವಸ್ಥೆ ಇಲ್ಲದೆಯೂ ತಾರತಮ್ಯ ಇರುವ ವ್ಯವಸ್ಥೆ ಅಂತ ಇದೆ. ಚಾತುರ್ವರ್ಣ್ಯ ವಂಶ ಪಾರಂಪರ್ಯವ ಅನ್ನೋದ್ರ ಬಗ್ಗೆ ಚರ್ಚೆ ನಡಿಬೇಕಿದೆ. ಪ್ರಾಚೀನರು ಹೇಳುವ ಚಾತುರ್ವರ್ಣ್ಯ ವ್ಯವಸ್ಥೆಯನ್ನು ಹಾಗೆಯೇ ಒಪ್ಪಿಕೊಂಡ್ರು ಇವರು ಶೂದ್ರನಿಗೆ ಕೊನೆಯ ಸ್ಥಾನ ನೀಡಲಾಯಿತು ಅಂತ ಹೇಳೋದಕ್ಕೆ ಅರ್ಥ ಸಿಗೋಲ್ಲ. ಈ ನಾಲ್ಕರ ಮೊತ್ತವೇ ಸೃಷ್ಟಿ ಸರ್. ಇದಲ್ಲದೆ ಇರೋದು ಇನ್ನೊಂದೇನಿದೆ, ಸೃಷ್ಟಿ ಅಂತ ಆಗುವಾಗ ಸತ್ವ ರಜಸ್ಸು ತಮಸ್ಸು ಅನ್ನುವ ಮೂಲ ದ್ರವ್ಯಗಳು ಮೂರು ಸೇರಬೇಕು. ಇನ್ನೊಂದು ಶ್ಲೋಕವನ್ನು ಕೋಟ್ ಮಾಡಿ ವರ್ಣ ವ್ಯವಸ್ಥೆಯ ಬಗ್ಗೆ ಆರೋಪಗಳು ಬರ್ತವೆ. ಏನದು? ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ. ಅಂದರೆ ಗುಣಕರ್ಮ ವಿಭಾಗಗಳ ಆಧಾರದ ಮೇಲೆ ನಾನೇ ಈ ವರ್ಣಗಳನ್ನು ಸೃಷ್ಟಿ ಮಾಡಿದೆ ಅಂತ ಕೃಷ್ಣ ಹೇಳ್ತಾನೆ ಅಂತ. ಅಂದರೆ ಈಗ ನಾವೇನು ಜಾತಿ ಪದ್ಧತಿ, ಅಸ್ಪೃಶ್ಯತೆ, ವರ್ಣ ವ್ಯವಸ್ಥೆ, ವರ್ಣಾಶ್ರಮ ಪದ್ಧತಿ ಏನು ಈಗಿನ ಆಧುನಿಕ ಯುಗದಲ್ಲಿ ನಾವೇನು ಕರಿತಾ ಇದ್ದೀವಿ, ವರ್ಣ ವ್ಯವಸ್ಥೆ ವಿರುದ್ಧ ಹೋರಾಟಗಳು, ಇದಕ್ಕೆಲ್ಲ ಮೂಲ ಕೃಷ್ಣನೇ ಅನ್ನುವಂಥ ಅರ್ಥದಲ್ಲಿ ಒಂದು ಆರೋಪವನ್ನು ಮಾಡ್ತಾರೆ. ಅಂದರೆ ಭಗವದ್ಗೀತೆಯಲ್ಲೇ ಹೇಳ್ಬಿಟ್ಟಿದೆ, ಕೃಷ್ಣನೇ ಈ ಜಾತಿ ತಾರತಮ್ಯವನ್ನು ಸೃಷ್ಟಿ ಮಾಡ್ದ ಅಂತ. ಇದು ಎಷ್ಟರ ಮಟ್ಟಿಗೆ ಸರಿ? ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯಕರ್ತಾರಮವ್ಯಯಂ. ಈ ಚಾತುರ್ವರ್ಣ್ಯವನ್ನು ನಾನು ಸೃಷ್ಟಿಸಿದೆ ಗುಣ ಮತ್ತು ಕರ್ಮಗಳ ಆಧಾರದಲ್ಲಿ ಅಂತ ಕೃಷ್ಣ ಹೇಳಿದ ಈ ಮಾತು ಯಾವ ಸನ್ನಿವೇಶದಲ್ಲಿ ಹೇಳ್ದ? ಅವನು ಏನನ್ನು ಹೇಳೋದಕ್ಕೆ ಹೊರಟಿದ್ದ? ಅದನ್ನು ಹೇಳುವಾಗ ಕೃಷ್ಣ ಸಮಾಜದಲ್ಲಿ 4 ಜಾತಿಗಳಿವೆ, 4 ಗುಂಪುಗಳಿವೆ, ಅವು ಬೇರೆ ಬೇರೆ ಅಂತ ಹೇಳೋದಕ್ಕೆ ಹೊರಟು ಏನಾದರೂ ಹೇಳಿದಾನ ಅಂದರೆ ಹಾಗಲ್ವೇ ಅಲ್ಲ. ಅವನು ಏನನ್ನು ಹೇಳ್ತಾ ಇದ್ದಾನೆ, ಆ ಹೊತ್ತಿನಲ್ಲಿ ಏನನ್ನು ಹೇಳ್ತಾ ಇದ್ದಾನೆ ಅಂದರೆ ಪರಮಾತ್ಮನ ಸ್ವರೂಪ ಏನು ಅಂತ ಹೇಳ್ತಿದ್ದಾನೆ. ಜೀವಾತ್ಮ ಮತ್ತು ಪರಮಾತ್ಮನ ಸ್ವರೂಪವನ್ನು ಹೇಳಬೇಕು. ಜೀವಾತ್ಮ ಹೇಗಿರುತ್ತಾನೆ, ಪರಮಾತ್ಮ ಹೇಗಿರುತ್ತಾನೆ. ಜೀವಾತ್ಮನಿಗೆ ಅವನು ಮಾಡಿದ ಕರ್ಮಗಳು ಅಂಟಿಕೊಳ್ತವೆ, ಪರಮಾತ್ಮನಿಗೆ ಅವನು ಮಾಡಿದ ಕರ್ಮಗಳು ಅಂಟಿಕೊಳ್ಳೋದಿಲ್ಲ ಅಂತ ಕೃಷ್ಣ ಪ್ರತಿಪಾದಿಸ್ತಿರುವ ಹೊತ್ತು ಚಾತುರ್ವರ್ಣ್ಯದ ಕಥೆ ಹೇಳ್ತಾ ಇಲ್ಲ, ಅವನು ಜಾತಿ ಕಥೆ ಹೇಳ್ತಾ ಇಲ್ಲ. ಹಾಗೆ ಹೇಳುವಾಗ ಅವನು ಹೇಳಿದಾನೆ, ನೋಡು ಅರ್ಜುನ, ನಾನು ಚಾತುರ್ವರ್ಣ್ಯವನ್ನು ಸೃಷ್ಟಿ ಮಾಡಿದೆ, ಆದರೂ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಂ. ಅದನ್ನು ಮಾಡಿದವನು ನಾನೇ ಆದರೂ ಕೂಡ ನಾನು ಅದನ್ನು ಮಾಡಿದವನಲ್ಲ ಅನ್ನುವಂಥ ಒಂದು ಸ್ಥಿತಿ ನನ್ನದು. ಅಂದರೆ ಮಾಡೋದು, ಅದನ್ನು ಸೃಷ್ಟಿ ಮಾಡೋದು ಅಂದರೆ ಅಲ್ಲೊಂದು ಕ್ರಿಯೆ ಇದೆ, ಅಲ್ಲೊಂದು ಕರ್ಮ ಇದೆ. ಆ ಕರ್ಮ ನನಗೆ ಅಂಟೋಲ್ಲ, ಅಂಟಿಸಿಕೊಳ್ಳದೆ ಕರ್ಮ ಮಾಡಬೇಕು ಅಂತ ಯಾವುದೋ ಅಧ್ಯಾತ್ಮದ ವಿಷಯ ಮಾತಾಡ್ತಾ ಇದ್ದಾನೆ. ಅದು ಇಲ್ಲಿಯ ವಿಷಯವೇ ಅಲ್ಲ. ಇಷ್ಟಾದರೂ ಚಾತುರ್ವರ್ಣ್ಯವನ್ನು ಸೃಷ್ಟಿಸಿದೆ ಅಂತ ಕೃಷ್ಣ ಹೇಳದ್ನಲ್ಲ, ಹಾಗಾಗಿ ಈ ವ್ಯವಸ್ಥೆಯನ್ನು ಕೃಷ್ಣ ಸೃಷ್ಟಿಸಿದನ ಅಂತ ಬಂದರೆ ಚಾತುರ್ವರ್ಣ್ಯದ ಬಗ್ಗೆ ಬಹಳ ಮಾತಾಡಬೇಕಿದೆ. ಇಷ್ಟು ವಾಕ್ಯಗಳಿಂದಾಗಿ ಚಾತುರ್ವರ್ಣ್ಯ ಇತ್ತು ಇಲ್ಲ ಯಾವುದನ್ನು ನಿರ್ಣಯಿಸೋದಕ್ಕಾಗೋದಿಲ್ಲ. ನಾನು ಹಿಂದೊಂದು ಪ್ರಶ್ನೆಯನ್ನು ಹೇಳುವಾಗ ಹೇಳಿದೆ, ಅದು ಮತ್ತೆ ಹೇಳ್ಕೊಂಡ್ಬಿಡ್ತೀನಿ. ಏನು ಅಂದರೆ ಚಾತುರ್ವರ್ಣ್ಯ ಇದ್ದ ಕಾಲ, ಹೌದು, ಚಾತುರ್ವರ್ಣ್ಯ ಮತ್ತು ತಾರತಮ್ಯ ಇದ್ದ ಕಾಲ, ಚಾತುರ್ವರ್ಣ್ಯ ಇದ್ದು ತಾರತಮ್ಯ ಇಲ್ಲದ ಕಾಲ, ಚಾತುರ್ವರ್ಣ್ಯ ಇಲ್ಲದೆಯೂ ತಾರತಮ್ಯ ಇರುವ ಕಾಲ, ಇಂಥದ್ದೆಲ್ಲ ನೋಡ್ತೀವಿ. ಚಾತುರ್ವರ್ಣ್ಯ ಭಾರತವನ್ನು ಹೊರತುಪಡಿಸಿ ಅಮೇರಿಕಾದಂಥ ಮುಂದುವರೆದ ದೇಶಗಳಲ್ಲಿಲ್ಲ. ತಾರತಮ್ಯ ಇಲ್ವಾ ಸಮಾಜದಲ್ಲಿ? ಸಮಾಜ ಇದೆಯಾ? ಇಲ್ಲ. ಅಲ್ಲಿ ವರ್ಗ ತಾರತಮ್ಯ ಇರ್ಬೋದು, ಬೌದ್ಧಿಕ ತಾರತಮ್ಯ ಇರ್ಬೋದು, ಬುದ್ಧಿವಂತ ದಡ್ಡ ಅನ್ನುವ ತಾರತಮ್ಯ ಇರ್ಬೋದು. ಆಫ್ರಿಕಾದಲ್ಲಿ ಬಣ್ಣದ ತಾರತಮ್ಯ ಇರ್ಬೋದು. ಹಾಗಾಗಿ ನಾನು ಹೇಳ್ತಾ ಇರೋದೇನೆಂದರೆ ವರ್ಣ ವ್ಯವಸ್ಥೆ ಇಲ್ಲದೆಯೂ ತಾರತಮ್ಯ ಇರುವ ವ್ಯವಸ್ಥೆ ಅಂತ ಇದೆ. ಹಾಗೆ ವರ್ಣಾಶ್ರಮ ಅನ್ನೋದರ ಬಗ್ಗೆ ಇಡೀ ಮಾನವ ಜನಾಂಗದ ಇತಿಹಾಸವನ್ನು ಇಟ್ಟುಕೊಂಡು, ಇಡೀ ಮಾನವ ಜನಾಂಗದ ಚಿಂತನೆಯನ್ನು ಇಟ್ಕೊಂಡು ಮಾತಾಡಬೇಕು. ಅಷ್ಟು ಸುಲಭಕ್ಕೆ ನಿರ್ಣಯಕ್ಕೆ ಬರೋದಕ್ಕಾಗೋದಿಲ್ಲ. ಇಲ್ಲಿ ಕೃಷ್ಣ ಏನು ಹೇಳ್ದ ಅಂತ ಅಂದರೆ, ಕೃಷ್ಣ ಹೇಳ್ತಾ ಇರೋದು 4 ವರ್ಗಗಳನ್ನು ಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಚಾತುರ್ವರ್ಣ್ಯ ಅಂತ ಹೇಳ್ತಾ ಇರೋದು. ಏನದು ಅಂತ ಅಂದರೆ 4 ತರಹದ್ದು ಒಂದು ಸೃಷ್ಟಿ ಅನ್ನೋದು ನಡೆಯುವಾಗ ಅಲ್ಲಿ 4 ಅಂಶಗಳು ಬೇಕು. ಯಾವ ಅಂಶಗಳು ಬೇಕು? 1 ಅರಿವು ಬೇಕು, 2 ರಕ್ಷಣೆ ಬೇಕು, 3ನೆಯದ್ದು ಸಂಪತ್ತು ಬೇಕು. ಸಂಪತ್ತು ಅಂದರೆ ಸಾಧನ ಸಲಕರಣೆಗಳು ಬೇಕು, ಮತ್ತೊಂದು ಕ್ರಿಯೆ ಬೇಕು. 4 ಬೇಕು ಸರ್. ಅರಿವು ಮತ್ತು ರಕ್ಷಣೆ ಮತ್ತು ಬೇಕಾದ ಉಪಕರಣಗಳು
ಮತ್ತು ಕ್ರಿಯೆ 4 ಸೇರಿದಾಗ ಒಂದು ಸೃಷ್ಟಿ ಇರೋದಕ್ಕೆ ಸಾಧ್ಯ. ಈ 4 ಇದ್ದಾಗ ಒಂದು ಸಮಾಜ ಇರೋದಕ್ಕೆ ಸಾಧ್ಯ. ಈ 4 ಇದ್ದಾಗ ನಾನು ನೀವು ಇರೋದಕ್ಕೆ ಸಾಧ್ಯ ಸರ್. ಈ 4 ಮನುಷ್ಯನ ಪ್ರತಿ ಮನುಷ್ಯನಲ್ಲೂ ಇರೋದಿದು ಸರ್. ನಮಗೊಂದು ಅರಿವಿದೆ. ಈ ಅರಿವಿರೋದ್ರಿಂದಾಗಿ ನಾವೊಂದು ಕ್ರಿಯೆ ಮಾಡ್ತೀವಿ. ಅರಿವೇ ಇಲ್ಲದೆ ಇದ್ದರೆ ಕ್ರಿಯೆ ಮಾಡೋದಕ್ಕಾಗೋದಿಲ್ಲ. ಆ ಕ್ರಿಯೆ ಮಾಡಬೇಕು ಅಂತ ಅಂದರೆ ನಮಗೇನೋ ಉಪಕರಣಗಳು ಬೇಕು ಸರ್, ಅಥವಾ ಒಂದು ಸವಲತ್ತುಗಳು ಬೇಕು ಸರ್. ಅದೆಲ್ಲ ಬೇಕು, ಅದೆಲ್ಲ ಸಂಪತ್ತೇ. ಈಗ ಉದಾಹರಣೆಗೆ ನಾವಿಲ್ಲಿ ಮಾತಾಡೋದಕ್ಕೆ ಕೂತಿದ್ದೀವಿ, ಒಂದು ಅರಿವಿನ ಕೆಲಸ ಮಾಡ್ತಾ ಇದ್ದೀವಿ. ಈ ಅರಿವಿದೆಯಲ್ಲ ಸರ್, ಈ ಅರಿವು ಹೊರಗೆ ಹೋಗಬೇಕು ಅಂದರೆ ಒಂದು ಕ್ರಿಯೆ ಬೇಕು. ನಾನು ಮಾತನಾಡಬೇಕು, ನೀವು ಮಾತನಾಡಬೇಕು, ಇದು ಕ್ರಿಯೆ. ಬರೀ ಮಾತನಾಡಿದರೆ ಅರಿವು ಎಲ್ಲಿಗೂ ಹೋಗಿ ತಲುಪೋಲ್ಲ. ಅದಕ್ಕೆ ಇಲ್ಲೊಂದು ಮೈಕ್ ಬೇಕು, ಎದುರಿಗೊಂದು ಕ್ಯಾಮರಾ ಬೇಕು, ಇನ್ಯಾರೋ ಅಲ್ಲಿ ಕುಳಿತುಕೊಂಡು ಅದನ್ನು ಎಡಿಟ್ ಮಾಡಬೇಕು. ಇಷ್ಟೆಲ್ಲ ಆಗುವಾಗ ಒಂದು ಸ್ಟುಡಿಯೋ ಬೇಕು, ಸ್ಟುಡಿಯೋಕ್ಕೊಂದು ಬೆಳಕು ಬೇಕು. ಎಷ್ಟು ಸಲಕರಣೆಗಳು ಬೇಕು ಸರ್ ಒಂದು ಕ್ರಿಯೆ ನಡೆಯುವಾಗ. ಒಂದು ಅರಿವನ್ನು ಮುಂದೆ ಇಡಬೇಕು ಅಂತಂದಾಗ ಇಷ್ಟು ಉಪಕರಣಗಳು ಬೇಕು. ಮತ್ತು ಇದಿಷ್ಟು ಸೇರಿ ಕ್ರಿಯೆ ನಡಿಬೇಕು ಸರ್. ಒಂದು ಕ್ರಿಯೆ ಅಲ್ಲ, ನಾಲೆಲ್ಲಿಂದಲೋ ಬರಬೇಕು, ನೀವೆಲ್ಲಿಂದಲೋ ಬರಬೇಕು, ನಾವೆಲ್ಲಿ ಕೂರಬೇಕು, ಇನ್ಯಾರೋ ಕ್ಯಾಮರಾ ಹಿಂದೆ ನಿಲ್ಲಬೇಕು. ಇಷ್ಟಾರು ಕ್ರಿಯೆಗಳು ಸೇರ್ಕೊಂಡಿವೆ ಸರ್ ಇಲ್ಲಿ. ಇಷ್ಟೆಲ್ಲ ಆದಮೇಲೆ ಇಷ್ಟಕ್ಕೆ ರಕ್ಷಣೆ ಬೇಕು. ರಕ್ಷಣೆ ಅಂದರೆ ಯಾರೋ ಶತ್ರುಗಳಿಂದಲೇ ರಕ್ಷಣೆ ಅಂತಲ್ಲ ಸರ್. ನಾನು ಮಾತನಾಡುವಾಗ ನನ್ನ ಧ್ವನಿಗೊಂದು ರಕ್ಷಣೆ ಬೇಕು. ನಾನು ನನ್ನ ಧ್ವನಿ ಹಾಳು ಮಾಡ್ಕೊಂಡು ಕೂತ್ರೆ ಇವತ್ತು ನಾನು ಧ್ವನಿ ಹೊರಗಡೆ ಬರೋಲ್ಲ. ನನ್ನ ಧ್ವನಿ ಪೆಟ್ಟಿಗೆ ಸರಿ ಇರಬೇಕು ಸರ್, ಅಲ್ವಾ? ನನ್ನ ಧ್ವನಿಯ ರಕ್ಷಣೆ ಬೇಕು, ನನ್ನ ಆರೋಗ್ಯದ ರಕ್ಷಣೆ ಬೇಕು. ನಾನು ಮಲಗಿಬಿಟ್ರೆ ಇವತ್ತು ಹೇಗೆ ಬರೋಕ್ಕಾಗತ್ತೆ? ಇಲ್ಲಿ ಜ್ವರ ಬಂದು ರಕ್ಷಣೆ ಬೇಕು ನನಗೆ. ಈ ರಕ್ಷಣೆ, ಈ 4 ಇಲ್ಲದೆ ಬದುಕಿಲ್ಲ ಸರ್. ಚಾತುರ್ವರ್ಣ್ಯ ಅಂತ ಬಡ್ಕೋತಾ ಇದ್ದಾರಲ್ಲ, ಅಲ್ಲಿ ಹೇಳ್ತಾ ಇರೋದು ಈ ಸಿದ್ಧಾಂತವನ್ನ. ಏನೇ ಒಂದು ಸೃಷ್ಟಿಯಲ್ಲಿ ನಡಿಬೇಕು ಅಂತ ಅಂದ್ರೂ 4 ಅಂಶ ಇದೆ: ಅರಿವು, ಕ್ರಿಯೆಗೆ ಬೇಕಾದ ಸಲಕರಣೆಗಳು ಮತ್ತು ಇವೆಲ್ಲವನ್ನ ಕಾಪಾಡುವ ಒಂದು ವ್ಯವಸ್ಥೆ. ಈ 4 ಚಾತುರ್ವರ್ಣ್ಯ. ಕೃಷ್ಣ ಹೇಳ್ತಾ ಇದ್ದಾನೆ ಈ 4 ನಾನು ಸೃಷ್ಟಿ ಮಾಡಿದ್ದೇನೆ ಅಂತ. ಈ 4 ಸೃಷ್ಟಿ ಮಾಡಿದ್ದೇನೆ ಅಂತ. ಪ್ರಶ್ನೆ ಎಲ್ಲಿ ಅಂದರೆ, ಈ ಚಾತುರ್ವರ್ಣ್ಯದ ವಿರುದ್ಧ ಹೋರಾಟದಲ್ಲಿ ಚಾತುರ್ವರ್ಣ್ಯ ವಂಶ ಪಾರಂಪರ್ಯವ ಅನ್ನೋದ್ರ ಬಗ್ಗೆ ಚರ್ಚೆ ನಡಿಬೇಕಿದೆ. ಹೌದು. ಚಾತುರ್ವರ್ಣ್ಯವೇ ತಪ್ಪಾ ಸರಿಯಾ ಅಂತ ಅಲ್ಲ. ಚಾತುರ್ವರ್ಣ್ಯ ನೀವು ವಂಶ ಪಾರಂಪರ್ಯ ಅಲ್ಲ ಅಂತ ತೀರ್ಮಾನ ಮಾಡಿದ ಮೇಲೂ ಈ 4 ಇರುತ್ತೆ ಸರ್. ಈ 4 ಇಲ್ಲದೆ ಹೇಗೆ? ಈಗ ಕ್ರಿಯೆ ಎಲ್ಲಿ ಬಂತು? ಇಲ್ಲಿ ಅರಿವು ಅಂತ ಇದೆ. ಕ್ರಿಯೆ ಎಲ್ಲಿ ಬಂತು ಅಂದರೆ, ಕ್ರಿಯೆಯನ್ನು ಸೇವಾ ಅನ್ನುವ ಅರ್ಥದಲ್ಲಿ ಬಳಸಿದ್ದಾರೆ. ಶೂದ್ರ ಸೇವೆ ಮಾಡಬೇಕು ಅನ್ನೋದಕ್ಕೆ ಮೇಲ್ಜಾತಿಯವರ ಕಾಲೊತ್ತಬೇಕು ಅಂತ ಹೇಳಿದ್ದಲ್ಲ ಸರ್. ಇವತ್ತು ನೋಡಿ, ಈಗ ಅರಿವಿನ ವೃತ್ತಿಗಳು ಅಂದರೆ ಯಾವುದು ಸರ್? ಒಂದು ಮೇಷ್ಟ್ರಾಗಬೇಕು ಅಲ್ವಾ? ಇಲ್ಲ ನಿಮ್ಮಂತೆ ಈ ಕೆಲಸ ಮಾಡಬೇಕು, ಮಾಧ್ಯಮ ಜರ್ನಲಿಸಮ್ ಅಥವಾ ಸೋಷಿಯಲ್ ಮೀಡಿಯಾ, ಇದು ಇವತ್ತು ಅರಿವಿನ ಕೆಲಸವನ್ನು ಮಾಡುತ್ತೆ. ಇದಾದ ಮೇಲೆ ಸರ್, ಇದಕ್ಕೆ ಬೇಕಾಗುವ ಉಪಕರಣಗಳು ಬೇಕಾಗಿದೆ ಸರ್. ಇದಕ್ಕೆ ಉಪಕರಣಗಳ ಸೃಷ್ಟಿ ಅಂತ ಒಂದಿದೆ, ಆಯಿತಾ? ಹಣ ಇರಲಿ, ಯಾವುದು ಬೇಕಿದ್ರೂ ಇರಲಿ, ಇದನ್ನು ರಕ್ಷಿಸುವ ಒಂದು ವ್ಯವಸ್ಥೆ ಅಂತ ಇದೆ. ಇದಿಷ್ಟು ಬಿಟ್ಟು ಪ್ರಪಂಚದಲ್ಲಿ ಇನ್ನೆಷ್ಟು ವೃತ್ತಿ ಉಳ್ಕೊಳ್ತು ಅಂತ ಪ್ರಶ್ನೆ ಸರ್. ಒಂದು ಹಣಕಾಸಿನ ವ್ಯವಸ್ಥೆ, ಇನ್ನೊಂದು ಇದನ್ನು ಕಾಪಾಡುವ ವ್ಯವಸ್ಥೆ, ಇನ್ನೊಂದು ಅರಿವನ್ನು ದಾಟಿಸುವ ವ್ಯವಸ್ಥೆ. 3 ವೃತ್ತಿ ಬಂತು ಸರ್. ಈ 3 ವೃತ್ತಿ ಉಳಿದ ಮೇಲೆ ಪ್ರಪಂಚದಲ್ಲಿ ಎಷ್ಟು ವೃತ್ತಿಗಳಿದೆ ಸರ್? ಎಷ್ಟು ಸಾವಿರ ವೃತ್ತಿಗಳು. ಇದನ್ನು ತಯಾರಿಸುವ ಫ್ಯಾಕ್ಟ್ರಿಗಳು, ಇದನ್ನು ತಯಾರಿಸುವ ಕೃಷಿ, ಊಟಕ್ಕೆ ಬೇಕಾದಂತೆ ತಯಾರಿಸುವ ಕೃಷಿ, ಹಣವನ್ನು ಮುದ್ರಿಸುವ ವ್ಯವಸ್ಥೆ, ಇಷ್ಟಾರು ವ್ಯವಸ್ಥೆಗಳಿವೆಯಲ್ಲ, ಆಳುವ ವ್ಯವಸ್ಥೆ. ಇದಿಷ್ಟು ಸೇರಿದರೆ ಇದು 3, ಅದು 3 ಲಕ್ಷ 3 ಕೋಟಿ ವೃತ್ತಿಗಳಿಲ್ವಾ? ಇದೇ ಹಳೆ ಚಾತುರ್ವರ್ಣ್ಯ ವ್ಯವಸ್ಥೆಯನ್ನೇ ಒಪ್ಕೊಂಡು ಮಾತಾಡೋದಾದರೆ, ಈಗ ಆರೋಪ ಇದೆಯಲ್ಲ, ಬ್ರಾಹ್ಮಣ ಏನು ಮಾಡಬೇಕು? ಪಾಠ ಪ್ರವಚನ ಮಾಡಬೇಕು ಅಂತ ಅಲ್ವಾ? ಕ್ಷತ್ರಿಯ ಏನು ಮಾಡಬೇಕು? ರಕ್ಷಣೆ ಮಾಡಬೇಕು. ವೈಶ್ಯ ಏನು ಮಾಡಬೇಕು? ಹಣಕಾಸಿನ ವ್ಯವಸ್ಥೆ ನೋಡ್ಕೋಬೇಕು ಅಂತ ಈಗ ಆರೋಪ ಇರೋದನ್ನು ಹೇಳ್ತಾ ಇರೋದು ನಾನು. ಹಾಗೆ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಇದು 3 ಸರ್. ಇದು 3 ಹೊರತುಪಡಿಸಿ ಸಮಾಜದಲ್ಲಿದ್ದ ಉಳಿದ ಇಷ್ಟನ್ನು ಯಾರು ನೋಡ್ಕೋಬೇಕು ಅಂತ ಅರ್ಥ ಬಂತು ಸರ್. ಕೃಷಿ ಯಾರು ನೋಡಬೇಕು? ಫ್ಯಾಕ್ಟ್ರಿ ಯಾರು ನಡೆಸಬೇಕು? ಅಡ್ಮಿನಿಸ್ಟ್ರೇಷನ್ ಯಾರು ಮಾಡಬೇಕಿಲ್ಲ? ಅಡ್ಮಿನಿಸ್ಟ್ರೇಷನ್ ಬಂದಿಲ್ವಲ್ಲ ಇದು 3ರಲ್ಲಿ. ಅಡ್ಮಿನಿಸ್ಟ್ರೇಷನ್ ಯಾರು ಮಾಡಬೇಕು? ಇದನ್ನು ಸೇವೆ ಅನ್ನೋ ಶಬ್ದದಲ್ಲಿ ಕರೆದಿರೋದು. ಸರ್ಕಾರಿ ಸೇವೆ ಅಂತ ಹೇಳ್ತೀವಲ್ಲ, ಹಾಗೆ ಕರೆದಿರೋದು. ಸೇವೆ ಅಂದರೆ ಇನ್ನೊಬ್ಬರ ಕಾಲು ಒತ್ತು ಅಂತ ಅರ್ಥ ಅಲ್ಲ. ಹಾಗಾಗಿ ಪ್ರಾಚೀನರು ಹೇಳುವ ಚಾತುರ್ವರ್ಣ್ಯ ವ್ಯವಸ್ಥೆಯನ್ನು ಹಾಗೆಯೇ ಒಪ್ಪಿಕೊಂಡ್ರು. ಇವರು ಶೂದ್ರನಿಗೆ ಕೊನೆಯ ಸ್ಥಾನ ನೀಡಲಾಯಿತು ಅಂತ ಹೇಳೋದಕ್ಕೆ ಅರ್ಥ ಸಿಗೋಲ್ಲ. ಫ್ಯಾಕ್ಟ್ರಿಗಳು ಅವನ ಕೈಲೇ ಇರಬೇಕು,
ಉದ್ಯೋಗ ಅವನು ಮಾತ್ರ ಮಾಡಬೇಕಲ್ಲ ಸರ್. ಪ್ರಪಂಚದಲ್ಲಿ ಇಷ್ಟು ಉದ್ಯೋಗಗಳಿವೆಯಲ್ಲ, ಇವು 3 ಜನ ಮಾಡೋ ಹಾಗೆ ಇಲ್ವಲ್ಲ ಇವರು, ಬೇರೆ ಉದ್ಯೋಗ ಮಾಡುವಂಗಿಲ್ವಲ್ಲ ಇವರು. ಒಂದು ಕಂಪ್ನಿ CEO ಆಗೋಕ್ಕಾಗಲ್ವಲ್ಲ ಈ 3 ಜಾತಿಯವರು. ಹೌದು ಕರೆಕ್ಟ್. ಯಾಕೆಂದ್ರೆ ಇವನೇನು ಮಾಡಬೇಕು, ಪಾಠ ಮಾತ್ರ ಮಾಡಬೇಕು, ಇವ್ನು ಕಂಪ್ನಿ CEO ಆಗೋಕ್ಕೆ ಬರಲ್ಲ. ಅವನು ಹಣಕಾಸಿನ ವ್ಯವಹಾರ ಮಾಡಬೇಕು. ಅವನೇನಾಗ್ಬೋದು ಅಂದರೆ MD ಆಗೋಕ್ಕಾಗಲ್ಲ, ಅವನು ಫೈನಾನ್ಸ್ ಆಫೀಸರ್ ಮಾತ್ರ ಆಗ್ಬೋದು ಅಲ್ವಾ. ಕರೆಕ್ಟ್. ಅಷ್ಟು ಬಿಟ್ಟು ಬ್ಯಾಂಕಿಂಗ್ ಮಾಡ್ಬೋದು ಅಷ್ಟೇ, ಅವನು ಇನ್ನೇನು ಮಾಡೋಕ್ಕಾಗಲ್ವಲ್ಲ. ಹಾಗಾಗಿ ಇವರು ಬಹಳ ತಪ್ಪಾಗಿ ಅರ್ಥ ಮಾಡಿಕೊಂಡು ಅದನ್ನ ಮಾತಾಡ್ತಾ ಇದ್ದಾರೆ. ಈಗಂತೂ ಸರ್ವಿಸ್ ಸೆಕ್ಟರ್ ಅನ್ನೋದೇ ಒಂದು ಬಹಳ ದೊಡ್ಡ ಇದು ಸೇವಾ ಕ್ಷೇತ್ರ. IT ಅನ್ನ ಸರ್ವಿಸ್ ಸೆಕ್ಟರ್ ಅಂತೀವಿ. ಹೌದು, ಅಂದ್ರೆ IT ಅವ್ರೇನು ಎಲ್ಲರದು ಕಾಲು ಒತ್ತಾ ಇದ್ದಾರೆ ಹಂಗ. ಮತ್ತೆ ಸರ್ ಅದನ್ನೇ ಒಪ್ಕೊಂಡ್ರೆ ITಗೆ ಯಾರು ಹೋಗ್ಬೇಕು ಅಂದ್ರೆ ಇವ್ರು ಯಾರು ಹೋಗಕ್ಕೆ ಆಗಲ್ವಲ್ಲ. ಹೌದು, ಅದೇ ಪ್ರಕಾರ ಶೂದ್ರ ಮಾತ್ರ ಹೋಗ್ಬೇಕು ಅಂತ ಹೇಳ್ದಂಗೆ ಆಯ್ತಲ್ಲ. ಹಾಗಾಗಿ ಪ್ರಪಂಚ ಯಾರ ಕೈಯಲ್ಲಿದೆ ಅಂತ. ಆಮೇಲೆ ಇವ್ರು ಹೇಳೋದು ಎಷ್ಟು ತಪ್ಪಿದೆ ಗ್ರಹಿಕೆ ಅಂತ ಅಂದರೆ, ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಭೀಷ್ಮ ಹೇಳ್ತಾನೆ, ನಾನು ಹಿಂದೂ ತಮ್ಮಲ್ಲೂ ಇದನ್ನು ಮಾತಾಡಿದ್ದೀನಿ, ಮಂತ್ರಿಮಂಡಲದಲ್ಲಿ ಶೂದ್ರರ ಸಂಖ್ಯೆ ಹೆಚ್ಚಿರಬೇಕು ಅಂತಲೇ ಹೇಳ್ತಾನೆ ಅವನು. ಅಲ್ಲಿ 4 ವರ್ಣದವರು ಇರಬೇಕು ಅಂತ ಹೇಳುವಾಗ ಶೂದ್ರರು ಹೆಚ್ಚಿರಬೇಕು ಅಂತಲೇ ಹೇಳ್ತಾನೆ ಅವನು. ಕಿಚನ್ ಕ್ಯಾಬಿನೆಟ್ ಅಂತ ಮುಖ್ಯ ಒಂದು ಸಚಿವ ಸಂಪುಟವನ್ನ ಕ್ಯಾಬಿನೆಟ್ ಅನ್ನೋ ತರಹದಲ್ಲಿ ಮಾಡುವಾಗಲೂ ಕೂಡ ಅವನು ಇದನ್ನು ಕೊಡೋದೇ ಬಹಳ ವಿಚಿತ್ರವಾಗಿದೆ. ಅದರಲ್ಲಿ ಕೊಡುವಾಗ ಅತಿ ಹೆಚ್ಚು ಜನ ಅವರೇ ಇರಬೇಕು ಅಂತ ಹೇಳ್ತಾನೆ. ಹಾಗಾಗಿ ಇವರು ಹೇಳಿರೋ ತರಹದ ಒಂದು ವ್ಯವಸ್ಥೆಯನ್ನು ಅಲ್ಲೆಲ್ಲೂ ನಾವು ನೋಡೋದಿಲ್ಲ. ಅಂದ್ರೆ ಅವರು ಆ ಕಾಲದಲ್ಲಿ ಹೇಳುವಾಗ ಅವನೇನು ತಲೆಯಲ್ಲಿ OBC ಆ ಥರದ್ದೆಲ್ಲ ತಲೆಯಲ್ಲಿ ಇಟ್ಕೊಂಡು ಹೇಳಿದ್ದಲ್ಲ. ಇಲ್ಲ ಬೇರೆದೇ ಅರ್ಥ ಇದೆ. ಇವ್ರು ಇಟ್ಕೊಂಡ್ರೂ ಕೂಡ, ನಾ ಹೇಳೋದು ಇದನ್ನೇ ಇಟ್ಟುಕೊಂಡ್ರೂ ಕೂಡ ಇವ್ರು ಹೇಳ್ದ ಹಾಗಲ್ಲ ಸಿದ್ಧಾಂತ ಅಂತ. ನಾನು ಹೇಳೋದು ಇಡೀ ಇತಿಹಾಸದಲ್ಲಿ ಏನೂ ಆಗಿಲ್ಲ ಅಂತಲ್ಲ. ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ಈ ವಿಷಯವನ್ನು ಮಾತನಾಡುವಾಗ ಸುದೀರ್ಘವಾಗಿ ಮಾತಾಡಬೇಕು. ಯಾವ ಕಾಲದ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ. ಹಾಗೆ ನೋಡುವಾಗ ನಾನು ಈಗ ಹೇಳ್ತಾ ಇರೋದು ಮಹಾಭಾರತ ಕಾಲದ್ದು. ನೀವು ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಕೃಷ್ಣ ಹೇಳುವಾಗ ಸೃಷ್ಟಿಯ ಕುರಿತು ಮಾತಾಡ್ತಾನೆ ಸರ್ ಅವನು. ಚಾತುರ್ವರ್ಣ್ಯ ವ್ಯವಸ್ಥೆಯನ್ನು ನಾನು ರೂಪಿಸಿದೆ ಅಂತ ಹೇಳೋದಿಲ್ಲ. ನಾನು ಸೃಷ್ಟಿ ಮಾಡುವಾಗ ಪರಮಾತ್ಮ ಮೊದಲು ಸೃಷ್ಟಿ ಮಾಡಿದ ಅಂತ ಇರೋದು ಈ ಸಿದ್ಧಾಂತ. ಒಪ್ಪದೇ ಇರೋದು ಬೇರೆ. ಒಪ್ಪಿದ ಸಿದ್ಧಾಂತವನ್ನು ಇಟ್ಕೊಂಡು ಮಾತಾಡಬೇಕಲ್ಲ. ಪರಮಾತ್ಮ ಏನೂ ಇರಲಿಲ್ಲ, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಾಗ 4 ಸೃಷ್ಟಿ ಮಾಡಿದ ಅವನು. ಚಾತುರ್ವರ್ಣ್ಯ ಅಂದರೆ ಅದು ಯಾವುದದು? ಅರಿವು, ಕ್ರಿಯೆ, ಅದಕ್ಕೆ ಬೇಕಾದ ಉಳಿದ ಪರಿಕರಗಳು ಮತ್ತು ವ್ಯವಸ್ಥೆ, ಮತ್ತು ಇದೆಲ್ಲವನ್ನು ಕಾಪಾಡುವಂತಹ ಒಂದು ವ್ಯವಸ್ಥೆ. ಈ 4 ನಾನೇ ಸೃಷ್ಟಿಸಿದೆ. ಈ 4ರ ಮೊತ್ತವೇ ಸೃಷ್ಟಿ ಸರ್. ಇದಲ್ಲದೆ ಇರೋದು ಇನ್ನೊಂದು ಏನಿದೆ, ರಕ್ಷಣೆ ಅಂತ ಅಂದರೆ ಯೋಧ ಕೈಯಲ್ಲಿ ಇಟ್ಕೊಂಡು ಇದನ್ನು ರಕ್ಷಿಸೋದು ಅಂತ ಮಾತ್ರ ಅರ್ಥ ಅಲ್ಲ. ಒಂದು ಬೇರಿದೆ ಸರ್. ಬೀಜವನ್ನು ಭೂಮಿಯ ಒಳಗೆ ನೆಡ್ತೀವಿ, ಭೂಮಿಯ ಮೇಲಲ್ಲ. ಭೂಮಿಯ ಒಳಗೆ ಬೀಜ ಯಾಕಿದೆ ಅಂದರೆ ಬೀಜಕ್ಕೆ ರಕ್ಷಣೆ. ಅದು ಬೆಳಿಬೇಕು ಅಂತಂದಾಗ ಬೀಜಕ್ಕೆ ರಕ್ಷಣೆ. ಅದು ಒಂದು ಮರ ತನ್ನ ಒಳಗಡೆ ಆ ಬೀಜದ ತನವನ್ನು ತಗೊಂಡು ಹೋಗ್ತಾ ಇರುತ್ತೆ. ಅದ್ರ ಸುತ್ತ ಒಂದು ಕಾಂಡ ಇಟ್ಕೊಂಡಿದೆ. ನಮಗೆ ಕೊನೆಗೆ ಸಿಗೋದು ಯಾವುದೋ ಹಣ್ಣು, ಆದರೆ ಇದೆಲ್ಲ ಅದನ್ನು ರಕ್ಷಿಸ್ತಾ ಇದೆ ಸರ್. ಒಂದು ಎಲ್ಲ ಹಣ್ಣಿಗೋ ತರಕಾರಿಗೋ ಒಂದು ಸಿಪ್ಪೆ ಇರುತ್ತೆ. ಎಷ್ಟೋ ಸಿಪ್ಪೆಗಳು ನಮಗೆ ಬೇಕಾಗಿಲ್ಲ, ಅದರ ಒಳಗಡೆ ಇರೋದು ಬೇಕಾಗಿರೋದು. ಸಿಪ್ಪೆ ಯಾಕಿದೆ? ಅದಕ್ಕೆ ರಕ್ಷಣೆಗೆ. ಹೀಗೆ ಸೃಷ್ಟಿ ಅಂತ ಅಂದರೆ 4 ಅಂಶಗಳಿದೆ ಅನ್ನೋದನ್ನು ಕೃಷ್ಣ ಹೇಳ್ತಾ ಇರೋದು. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಗುಣಕರ್ಮ ವಿಭಾಗಶಃ ಅಂತ ಅದರ ಮೂಲಭೂತ ವಸ್ತುಗಳು ಯಾವುದು ಅಂತ ಹೇಳ್ತಾನೆ ಅವನು. ಗುಣಗಳು ಅಂತ. ಗುಣ ಅಂದರೆ ಯುದ್ಧ ಮಾಡೋಕೆ ಬರೋನು ಯುದ್ಧ ಮಾಡಲಿ, ಪಾಠ ಮಾಡೋಕೆ ಬರೋನು ಪಾಠ ಮಾಡಲಿ ಅನ್ನೋ ತರಹದಲ್ಲ. ಸತ್ವ, ರಜಸ್ಸು, ತಮಸ್ಸು ಅಂತ ತ್ರಿಗುಣ ಸಿದ್ಧಾಂತವನ್ನು ಹೇಳ್ತಾನೆ. ಅಲ್ಲೂ ಸಾತ್ವಿಕರು ಅಂದರೆ ಯಾರೋ ಇವರು, ರಾಜಸ ಅಂದರೆ ಇವರು, ತಾಮಸ ಅಂದರೆ ರಾಕ್ಷಸರು ಅಂತ ಅಲ್ಲ. ಹಾಗೆಲ್ಲ ಹೇಳ್ತಾ ಇಲ್ಲ ಅವನು. ರಾ ಮೆಟೀರಿಯಲ್ ಹೇಳ್ತಾ ಇದ್ದಾನೆ. ಸೃಷ್ಟಿ ಅಂತ ಆಗುವಾಗ ಸತ್ವ, ರಜಸ್ಸು, ತಮಸ್ಸು ಅನ್ನುವ ಮೂಲ ದ್ರವ್ಯಗಳು 3 ಸೇರಬೇಕು. ರಾ ಮೆಟೀರಿಯಲ್ಸ್ ಅಂತ ಹೇಳ್ತೀವಲ್ಲ, ಮೂಲ ದ್ರವ್ಯಗಳು ವಿವಿಧ ಕಾಂಬಿನೇಷನ್ನಲ್ಲಿ ಸೇರಿದಾಗ ಸೃಷ್ಟಿಯಲ್ಲಿರುವ ಎಲ್ಲ ಪದಾರ್ಥಗಳು ಆಗುತ್ತವೆ. ಆ ರಾ ಮೆಟೀರಿಯಲ್ಗಳೇ ಈ 4 ಅಂಶಗಳಿವೆಯಲ್ಲ ಸೃಷ್ಟಿಯಲ್ಲಿ, ಅದರ ಸೃಷ್ಟಿಗೆ ಕಾರಣವಾದದ್ದು ಅಂತ ಕೃಷ್ಣ ಯಾವುದೋ ತಾತ್ವಿಕ ವಿಷಯವನ್ನು ಹೇಳ್ತಾ ಇದ್ದಾನೆಯೇ ಹೊರತು ಸಮಾಜದ ಒಳಗಿರುವ ಶ್ರೇಣೀಕೃತವಾದ ಒಂದು ವ್ಯವಸ್ಥೆಯ ಕುರಿತು ಕೃಷ್ಣ ಇಲ್ಲಿ ಮಾತನಾಡ್ತಾ ಇಲ್ಲ. ಓಕೆ.